ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ಪರೀಕ್ಷೆಯ ತಯಾರಿಯ ಭಾಗವಾಗಿ ಕೃಷಿ ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಒಂದು ಸೆಷನ್ನಲ್ಲಿ 9ನೇ ಕ್ಲಾಸನ್ನು ಚರ್ಚೆ ಮಾಡೋಣ. ಇವತ್ತಿನ ಕ್ಲಾಸ್ನ ಟಾಪಿಕ್ ಕಾಂಟ್ರಿಬ್ಯೂಷನ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್ ಕ್ರಾಪ್ಸ್ ಟು ನ್ಯಾಷನಲ್ ಎಕಾನಮಿ. ಅಂದರೆ ನಮ್ಮ ರಾಷ್ಟ್ರೀಯ ಆರ್ಥಿಕತೆಗೆ ಈ ಒಂದು ಕೃಷಿ ಕ್ಷೇತ್ರ ಮತ್ತು ತೋಟಗಾರಿಕಾ ಕ್ಷೇತ್ರದ ಬೆಳೆಗಳು ಯಾವ ರೀತಿಯಾಗಿ ಕೊಡುಗೆಯನ್ನು ನೀಡುತ್ತೆ ಅನ್ನೋದು ಇವತ್ತಿನ ಚರ್ಚೆಯ ವಿಷಯ ಆಗುತ್ತೆ. ಮೊದಲನೇದಾಗಿ ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್ ಆರ್ ಕ್ರಿಟಿಕಲ್ ಸೆಕ್ಟರ್ಸ್ ಇನ್ ದ ನ್ಯಾಷನಲ್ ಎಕಾನಮೀಸ್ ಆಫ್ ಮೆನಿ ಕಂಟ್ರೀಸ್. ಬೇರೆ ಬೇರೆ ದೇಶಗಳ ಆರ್ಥಿಕ ಶಕ್ತಿಯಲ್ಲಿ, ಆರ್ಥಿಕ ಕೊಡುಗೆಯಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳು ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ನೀಡುತ್ತೆ. ಪರ್ಟಿಕ್ಯುಲರ್ಲಿ ಇನ್ ಡೆವಲಪಿಂಗ್ ಆ್ಯಂಡ್ ಎಮರ್ಜಿಂಗ್ ಎಕನಾಮಿ, ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಗಳ ಆರ್ಥಿಕತೆಯಲ್ಲೂ ಕೂಡ ಈ ಎರಡೂ ಕ್ಷೇತ್ರ, ಕೃಷಿ ಮತ್ತು ತೋಟಗಾರಿಕಾ ಕ್ಷೇತ್ರದ ಕೊಡುಗೆ ಇದೆ. ದೇರ್ ಕಾಂಟ್ರಿಬ್ಯೂಷನ್ಸ್ ಆರ್ ಮಲ್ಟಿಫೆಸೆಟೆಡ್, ಇಂಪ್ಯಾಕ್ಟಿಂಗ್ ಎಕನಾಮಿಕ್ ಸ್ಟೆಬಿಲಿಟಿ, ಎಂಪ್ಲಾಯ್ಮೆಂಟ್, ಫಾರಿನ್ ಎಕ್ಸ್ಚೇಂಜ್ ಅರ್ನಿಂಗ್ಸ್ ಆ್ಯಂಡ್ ಫುಡ್ ಸೆಕ್ಯೂರಿಟಿ. ಈ ಕೃಷಿ ಮತ್ತು ತೋಟಗಾರಿಕಾ ಕ್ಷೇತ್ರದ ಕೊಡುಗೆ ಏನಿದೆ ಅದು ಯಾವ ಒಂದು ಆ್ಯಂಗಲ್ ಅಲ್ಲಿ ಅಥವಾ ಯಾವ ಸೆಕ್ಟರ್ ಅಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ ಎಕನಾಮಿಕ್ ಸ್ಟೆಬಿಲಿಟಿಯಲ್ಲಿ, ಹಾಗೆ ಉದ್ಯೋಗವನ್ನು ಜನರೇಟ್ ಮಾಡೋಕೆ, ಎಂಪ್ಲಾಯ್ಮೆಂಟ್ ಜನರೇಷನ್ ಅಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡೋಕೆ, ಫಾರಿನ್ ಎಕ್ಸ್ಚೇಂಜ್ ಮಾಡೋಕೆ, ವಿದೇಶಿ ವಿನಿಮಯದಲ್ಲಿ, ಹಾಗೆ ಆಹಾರ ಭದ್ರತೆಯನ್ನು ಅಚೀವ್ ಮಾಡೋಕೆ, ಈ ಎಲ್ಲ ಒಂದು ಆ್ಯಂಗಲ್ನಲ್ಲಿ, ಎಲ್ಲ ಸೆಕ್ಟರ್ನಲ್ಲಿ ಈ ಎರಡೂ ಕ್ಷೇತ್ರ, ಕೃಷಿ ಮತ್ತು ತೋಟಗಾರಿಕಾ ಕ್ಷೇತ್ರದ ಕೊಡುಗೆ ಇದೆ. ಸೊ ಹಾಗಾದರೆ ಯಾವ ಸೆಕ್ಟರ್ ಅಲ್ಲಿ ಇದರ ಕೊಡುಗೆ ಇದೆ ಅದನ್ನು ಡೀಟೇಲ್ ಆಗಿ ನಾವು ನೋಡಬೇಕಾಗತ್ತೆ. ಮೊದಲನೇದಾಗಿ ಎಕನಾಮಿಕ್ ಕಾಂಟ್ರಿಬ್ಯೂಷನ್, ಆರ್ಥಿಕ ಕೊಡುಗೆ. ಸೊ ಅದರಲ್ಲಿ ಮುಖ್ಯವಾಗಿ GDP ಅಂತ ಬರುತ್ತೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ. ಅಗ್ರಿಕಲ್ಚರ್ ಆಫನ್ ಫಾರ್ಮ್ಸ್ ಅ ಸಸ್ಟೈನಬಲ್ ಪಾರ್ಟ್ ಆಫ್ ಕಂಟ್ರೀಸ್ GDP. ಒಂದು ದೇಶದ GDPಯಲ್ಲಿ ಒಂದು ಇಂಪಾರ್ಟೆಂಟ್ ಆದಂತಹ ಕಾಂಟ್ರಿಬ್ಯೂಷನ್ ಇರುತ್ತೆ ಕೃಷಿ ಕ್ಷೇತ್ರದ್ದು. ಎಸ್ಪೆಷಲಿ ಇನ್ ಡೆವಲಪಿಂಗ್ ನೇಷನ್ಸ್, ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಗಳ ಆರ್ಥಿಕತೆಯ ಒಂದು GDPಯಲ್ಲಿ ಕೃಷಿ ಕ್ಷೇತ್ರದ ಕೊಡುಗೆ ಬಹಳಷ್ಟಿದೆ. ಇನ್ ಮೆನಿ ಕಂಟ್ರೀಸ್ ಅಗ್ರಿಕಲ್ಚರ್ ಕಾಂಟ್ರಿಬ್ಯೂಟ್ಸ್ ಅ ಸಿಗ್ನಿಫಿಕೆಂಟ್ ಪರ್ಸೆಂಟೇಜ್ ಟು GDP, ರಿಫ್ಲೆಕ್ಟಿಂಗ್ ಇಟ್ಸ್ ಸೆಂಟ್ರಲ್ ರೋಲ್ ಇನ್ ಎಕನಾಮಿಕ್ ಆಕ್ಟಿವಿಟೀಸ್. For example, in nations like India and Bangladesh, agriculture can account for a significant portion of GDP, demonstrating its critical role in economic performance. ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಗಳು, ಎಸ್ಪೆಷಲಿ ಭಾರತ ಇರ್ಬೋದು ಅಥವಾ ಎಕ್ಸಾಂಪಲ್ ಬಾಂಗ್ಲಾದೇಶ್ ಇರ್ಬೋದು, ಈ ದೇಶಗಳಲ್ಲಿ ಈ ಕೃಷಿ ಕ್ಷೇತ್ರದ ಕೊಡುಗೆ ಬಹಳಷ್ಟಿರುತ್ತೆ. ಯಾಕಂದರೆ ಬಹಳಷ್ಟು ಜನ, ಮೋರ್ ದ್ಯಾನ್ 60% ಪೀಪಲ್ ಈ ಕೃಷಿಯನ್ನು ಅವಲಂಬನೆ ಮಾಡ್ಕೊಂಡಿರ್ತಾರೆ ತಮ್ಮ ಒಂದು ಕೆಲಸಕ್ಕಾಗಿ, ಎಸ್ಪೆಷಲಿ ರೂರಲ್ ಏರಿಯಾದಲ್ಲಿ. ಭಾರತದಲ್ಲಿ ಬಹಳಷ್ಟು ಹಳ್ಳಿಗಳು ಇರುವಂತಹ ದೇಶ. ಹಾಗಾಗಿ ಈ ಒಂದು ದೇಶಗಳಲ್ಲಿ ಬಹಳಷ್ಟು ಜನ ತಮ್ಮ ಎಂಪ್ಲಾಯ್ಮೆಂಟ್ಗಾಗಿ, ತಮ್ಮ ಉದ್ಯೋಗಕ್ಕಾಗಿ ಕೃಷಿ ಮೇಲೆ ಅವಲಂಬನೆ ಇದ್ದಾರೆ. ಇನ್ನು ವ್ಯಾಲ್ಯೂ ಅಡಿಷನ್ ಅಲ್ಲಿ ಯಾವ ರೀತಿ ಕಾಂಟ್ರಿಬ್ಯೂಷನ್ ಮಾಡುತ್ತೆ? ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರ್ ಕಾಂಟ್ರಿಬ್ಯೂಟ್ ಟು ದ ಎಕಾನಮಿ ನಾಟ್ ಓನ್ಲಿ ಥ್ರೂ ರಾ ಪ್ರಾಡಕ್ಟ್ ಬಟ್ ಆಲ್ಸೋ ಥ್ರೂ ವ್ಯಾಲ್ಯೂ ಆಡೆಡ್ ಪ್ರೊಸೆಸಸ್. ರಾ ಪ್ರಾಡಕ್ಟ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ಮಾವಿನ ಹಣ್ಣು ಇರುತ್ತೆ, ಸೊ ಅದು ರಾ ಪ್ರಾಡಕ್ಟ್ ಇರುತ್ತೆ. ಒಂದು ಮರದಿಂದ ನಾವು ಅದನ್ನ ಹಾರ್ವೆಸ್ಟ್ ಮಾಡ್ತೀವಿ, ಅದು ರಾ ಪ್ರಾಡಕ್ಟು. ಸಪೋಸ್ ಅದೇ ಮಾವಿನ ಹಣ್ಣಿನಿಂದ ನಾವು ಪಿಕಲ್ಸ್ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಅಡಿಷನ್ ಅಂತ ಹೇಳಿ ಕರೀತಾರೆ. ಅಂದರೆ ಇನ್ನೊಂದು ಪ್ರಾಡಕ್ಟ್ ಆಗಿ ಅದನ್ನು ಕನ್ವರ್ಟ್ ಮಾಡ್ತೀವಿ. ಸೊ ದಟ್ ಇಸ್ ಅ ವ್ಯಾಲ್ಯೂ ಆಡೆಡ್ ಪ್ರೊಸೆಸ್. Processing of agriculture and horticulture products such as milling, canning, packaging creates additional economic value and stimulates growth in related industries including food processing, packaging and logistics. ಇವಾಗ ಪ್ರೊಸೆಸಿಂಗ್ ಮಾಡೋದ್ರಿಂದ, ವ್ಯಾಲ್ಯೂ ಅಡಿಷನ್ ಮಾಡೋದ್ರಿಂದ ಅಡಿಷನಲ್ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ ಮತ್ತು ಡಿಪೆಂಡೆಂಟ್ ಇಂಡಸ್ಟ್ರೀಸ್ ಇರುತ್ತೆ. ಆ ಒಂದು ಕೈಗಾರಿಕಾ ಕ್ಷೇತ್ರದಲ್ಲೂ ಕೂಡ ಬೆಳವಣಿಗೆ ಆಗುತ್ತೆ. ಈ ಮುಖಾಂತರ ಒಟ್ಟಾಗಿ ಒಂದು ರಾಷ್ಟ್ರೀಯ ಆರ್ಥಿಕತೆಯಲ್ಲಿ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ. ಸೊ ನೆಕ್ಸ್ಟ್, ಎಂಪ್ಲಾಯ್ಮೆಂಟ್ ಜನರೇಷನ್, ಜಾಬ್ ಕ್ರಿಯೇಷನ್. ಅಗ್ರಿಕಲ್ಚರ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಎಂಪ್ಲಾಯರ್ಸ್ ಗ್ಲೋಬಲಿ. ಅಂದರೆ ಕೃಷಿ ಕ್ಷೇತ್ರದಲ್ಲಿ ಒಂದು ಉದ್ಯೋಗವನ್ನು ಬಹಳಷ್ಟು ಜನ ಮಾಡ್ತಾ ಇದ್ದಾರೆ, ಎಸ್ಪೆಷಲಿ ಗ್ರಾಮೀಣ ಮಟ್ಟದಲ್ಲಿ. ಇನ್ ಮೆನಿ ಕಂಟ್ರೀಸ್, ಎಸ್ಪೆಷಲಿ ದೋಸ್ ವಿತ್ ಸಬ್ಸ್ಟಾನ್ಷಿಯಲ್ ರೂರಲ್ ಪಾಪ್ಯುಲೇಷನ್, ಮುಖ್ಯವಾಗಿ ಗ್ರಾಮೀಣ ಜನಸಂಖ್ಯೆ ಅಥವಾ ಗ್ರಾಮಗಳಲ್ಲಿ ವಾಸ ಮಾಡ್ತಾ ಇರುವಂತಹ ಜನಸಂಖ್ಯೆ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಕೃಷಿ ಕ್ಷೇತ್ರದ ಮೇಲೆ ಅವಲಂಬನೆ ಹೆಚ್ಚಿದೆ.
A significant portion of the workforce is employed in agriculture. This includes roles in farming,